ಮೈಸೂರಿನ ಪ್ರತಿಷ್ಠಿತ ಎಂಎಂ ನರ್ಸಿಂಗ್ ಕಾಲೇಜು ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಯೋಗ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ 10 ದಿನಗಳ ಯೋಗ ಶಿಬಿರವನ್ನ ಕಾಲೇಜು ಆಡಳಿತ ಮಂಡಳಿ ಆಯೋಜನೆ ಮಾಡಿತ್ತು. ನುರಿತ ಯೋಗ ಪಟುಗಳಿಂದ ವಿದ್ಯಾರ್ಥಿಗಳಿಗೆ 10 ದಿನಗಳ ಯೋಗ ತರಬೇತಿಯನ್ನ ನೀಡಲಾಯಿತು. ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ರೇಣುಕಾ ವಿದ್ಯಾರ್ಥಿಗಳಿಗೆ ದೈನಂದಿನ ಜೀವನದ ಒತ್ತಡ ನಿವಾರಣೆಗೆ ಯೋಗದ ಮಹತ್ವದ ಬಗ್ಗೆ ಅರಿವು ಮೂಡಿಸಿದ್ರು. Naturopathy and yogic sciences. As you know, we have our students in different branches. So it's a kind of medical course, and I am touched with nursing students for like quite a long time. So can I know like which branch you belong to? BSc first year. BSc nursing. First year. That's nice. And how was your 7 days yoga practices? Good. Good, bad, very good. Okay, how did Delta teach? How did Raja teach? Can I know like from anyone what you have learned? Anyone, 1, 2, 3 words? If you are not able to speak 1, 2, 3 words, I assume that he has not taught you anything. See, this is a very close area. The college is very nice. You have very few people, very good teachers, great principal, and you have got a you are free with us so that you could talk. No one is stopping you from anything. Can I have one? By doing yoga, ನಾನು ಸಂತೋಷ ಟಿ.ಜಿ. ಪ್ರಿನ್ಸಿಪಲ್ ಆಫ್ ಎಂಎಂ ಕಾಲೇಜ್ ನರ್ಸಿಂಗ್ ಮೈಸೂರು. ನಮ್ಮ ಕಾಲೇಜಿನಲ್ಲಿ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಕಳೆದ 10 ದಿನಗಳಿಂದ ಯೋಗ ತರಬೇತಿಯನ್ನು ನೀಡಲಾಗಿದೆ. ಮಿಸ್ಟರ್ ಅಲ್ತಾಫ್ ಮತ್ತು ರಾಜ್ಕುಮಾರ್ ಅವರು ನಮ್ಮ ಕಾಲೇಜಿಗೆ ಬಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ನ ಆದೇಶದ ಪ್ರಕಾರ ಅವರು ನಮ್ಮಲ್ಲಿ ಬಂದು ಮಕ್ಕಳಿಗೆ ಯೋಗ ತರಬೇತಿ ನೀಡುತ್ತಾರೆ. ಇದರಿಂದ ಮಕ್ಕಳಲ್ಲಿ ಯೋಗದ ಬಗ್ಗೆ ಅರಿವು ಮೂಡಿದೆ ಮತ್ತು ಅವರು ಯೋಗವನ್ನು ಹೇಗೆ ಮುಂದೆ ಪ್ರಾರಂಭಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮತ್ತು ಈ ದಿನ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಆ್ಯಂಡ್ ಸೆಲೆಬ್ರೇಷನನ್ನು ಮಾಡಿದ್ದೇವೆ. ಇನ್ನು ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ಸೇರಿದಂತೆ ಆಡಳಿತ ಮಂಡಳಿ ಗಣ್ಯರು ಹಾಜರಿದ್ದರು.